ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮತ್ತೆ ವಿಶಾಲಾಕ್ಷಿ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗ್ತಿರುತ್ತೆ. ಆಗ ವಿಶಾಲಾಕ್ಷಿ ನೋಡೋದಕ್ಕೆ ಅಂತ ರೋಹಿಣಿ ಮನೆಗೆ ಬರ್ತಾಳೆ. ಆಂಟಿ, ಎಲೆಕ್ಷನ್ ವಿಷಯ ಎಲ್ಲ ಹೇಗಿದೆ, ಹೇಗ್ ನಡೀತಾ ಇದೆ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಏನಮ್ಮ ಮಾಡೋದು, ಏನೋ ಒಂದ್ ನಡೀತಾ ಇದೆ ಅಂತ ಹೇಳಿ ವಿಶಾಲಾಕ್ಷಿ ಬೇಜಾರಲ್ಲಿ ಹೇಳ್ತಿರೋವಾಗ, ಯಾಕಂಟಿ ನೀವೇ ತಾನೇ ಗೆಲ್ಲೋದು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಾನ್ ಗೆಲ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ, ಆದ್ರೆ ಅದೊಂದ್ ಸ್ವಲ್ಪ ಕಷ್ಟ ಇದೆಯಮ್ಮ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಯಾಕಂಟಿ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ವಿಚಾರಿಸ್ತಾಳೆ. ಹೌದಮ್ಮ, ಮೀನಾ ಅವಳ ಗಂಡ ಹಾಗೆ ಅವಳ ಜೊತೆ ಇರುವಂತ ಜನಗಳಿದಾರಲ್ಲ, ಈ ಎಲೆಕ್ಷನ್ ಬೇರೆ ರೀತಿ ಬದಲಾಯಿಸ್ಬಿಟ್ಟಿದಾರಮ್ಮ, ನನ್ಗೋಸ್ಕರ ಒಂದ್ ಕೆಲಸ ಮಾಡ್ತೀಯನಮ್ಮ ಅಂತ ಹೇಳಿ ವಿಶಾಲಾಕ್ಷಿ ರೋಹಿಣಿ ಕೇಳ್ತಾಳೆ. ಆಗ ಆಂಟಿ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ತುಂಬಾ ಖುಷಿ ಆಯ್ತಮ್ಮ ರೋಹಿಣಿ, ಈಗಿನ ಕಾಲದಲ್ಲಿ ನಾವು ಮಾಡಿರೋ ಸಹಾಯನ ಒಂದೇ ನಿಮಿಷದಲ್ಲಿ ಜನಗಳ ಮರ್ತ್ಬಿಡ್ತಾರೆ, ಆದ್ರೆ ನಾನು ಯಾವಾಗ್ಲೂ ಮಾಡಿರೋ ಸಹಾಯನ ನಿನ್ ನೆನಪಲ್ಲಿ ಇಟ್ಕೊಂಡು ನನಗೋಸ್ಕರ ಬಂದಿದ್ಯಲ್ಲ, ಖುಷಿ ಆಯ್ತಮ್ಮ ಅಂತ ಹೇಳಿ ವಿಶಾಲಾಕ್ಷಿ ನಾಟಕ ಮಾಡ್ತಿರೋವಾಗ, ಆ ಸಮಯದಲ್ಲಿ ನೀವು ನನಗೆ ಮಾಡಿರೋ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ಆಂಟಿ, ನಿಮ್ಗೋಸ್ಕರ ನನ್ನ ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ ಆಂಟಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ನೀನ್ ನನಗೆ ಮಾಡೋ ಸಹಾಯ ಮಾಮೂಲಿ ಆಗಿರ್ಬಾರ್ದು, ಆ ಮೀನನ್ನ ಸೋಲ್ಸೋ ರೀತಿ ಇರ್ಬೇಕು. ಆ ಮೀನಾ ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ನಿನ್ ಜೀವನನೇ ಹಾಳು ಮಾಡಿದ್ದಾರೆ, ನಿನ್ ಗಂಡನ ಜೊತೆ ನೀನ್ ಸೇರ್ಬಾರ್ದು ಅಂತ ತಡಿತಾ ಇರೋದು ಅವರಿಬ್ರೇನೆ, ಆ ಕೋಪ ನಿನ್ಗೂ ಇದೆ ತಾನೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳಿದಾಗ, ಹೌದು ಆಂಟಿ, ನಾನ್ ನಿಮ್ಗೆ ಹೆಲ್ಪ್ ಮಾಡೋದು ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ, ಹೇಗಾದ್ರೂ ಮಾಡಿ ಆ ಮೀನನ್ನ ಸೋಲಿಸಲೇಬೇಕು, ಅವಳು ಮಾಮೂಲಿಯಾಗಿರ್ಬೇಕಾದ್ರೆ ನನ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಇದ್ರಲ್ಲೇನಾದ್ರೂ ಅವಳು ಗೆದ್ದು ಬಂದ್ಬಿಟ್ಲು ಅಂತ ಇಟ್ಕೊಳ್ಳಿ, ಅವಳನ್ನ ಅವಳ ಗಂಡನ ಹಿಡಿಯೋದಕ್ಕೆ ಆಗೋದಿಲ್ಲ, ನನ್ನ ಜೀವನನ ಇನ್ನೂ ಹಾಳು ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾರೆ ಅವರು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ನೀನ್ ನನ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ದೆ ಅಂತ ಇಟ್ಕೋ, ಅದರಿಂದ ಸೂರ್ಯನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ, ಅಷ್ಟೇ ಯಾಕೆ ಆ ಮನೇಲಿ ನಿನ್ನ ಹೆಸರು ಇನ್ನೂ ಹಾಳಾಗೋಗ್ಬಿಡುತ್ತೆ, ಅದಕ್ಕೆ ನೀನು ನನ್ನ ಬೆನ್ನಿಂದ ನಿಂತ್ಕೊಂಡು ನನಗೆ ಸಹಾಯ ಮಾಡು, ಈ ಎ ಟೀಮು ಮತ್ತೆ ಬಿ ಟೀಮು ಅಂತ ಹೇಳ್ತಾರಲ್ಲ ಅದೇ ತರನೇ ನೀನು ನನ್ನ ಟೀಮಲ್ಲಿರು ಅಷ್ಟೇ ಅಂತ ವಿಶಾಲಾಕ್ಷಿ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ, ಖಂಡಿತ ಸಹಾಯ ಮಾಡ್ತೀನಿ ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನನ್ನ ಬೆನ್ನಿಂದ ನಿಂತ್ಕೊಂಡು ಬೇಕಾಗಿರುವಂತ ಮುಖ್ಯವಾದ ಕೆಲಸ ನೀನ್ ನೋಡ್ಕೊ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಸರಿ ಆಂಟಿ, ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅದ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಮಾತ್ಕೊಡ್ತಾಳೆ. ಆಗ ಕೆಲವು ಅಂಗಡಿಗಳಿವೆ, ಆ ಅಂಗಡಿ ಅವ್ರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಒಂದು ಲಿಸ್ಟ್ ಮಾಡಿಟ್ಟಿದ್ದೀನಿ, ಅವ್ರೆಲ್ರಿಗೂ ಡೈರೆಕ್ಟ್ ಆಗಿ ಕೊಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಆ ಸೂರ್ಯ ಎಲ್ಲರನ್ನು ಕಂಟಿನ್ಯೂ ಆಗಿ ವಾಚ್ ಮಾಡ್ತಾನೆ ಇರ್ತಾನೆ, ಅವನೇನಾದ್ರೂ ಕಂಡಿಡ್ದ ಅಂತ ಇಟ್ಕೋ, ಡೈರೆಕ್ಟ್ ಆಗಿ ಹೋಗಿ ಸಂಘದಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಆಮೇಲೆ ಯಾರು ನನಗೆ ಓಟೆ ಹಾಕೋದಿಲ್ಲ, ಅದಕ್ಕೇನೆ ಯಾರಿಗೂ ಡೌಟ್ ಬರಬಾರ್ದು, ಆ ರೀತಿ ಈ ದುಡ್ಡನ್ನ ನಾನು ಹೇಳೋರ್ಗೆ ನೀನು ತಗೊಂಡೋಗಿ ತಲುಪಿಸ್ಬೇಕು, ಇದನ್ನ ನಿನ್ನ ಹತ್ರ ನಾನು ಹೆಲ್ಪ್ ಕೇಳೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಆಂಟಿ ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ನಾನು ಏನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು, ಹೇಳ್ಬೇಕು ಅಂತಂದ್ರೆ ಇದು ನನಗೆ ಸಿಕ್ಕಿರೋ ಒಳ್ಳೆ ಅವಕಾಶ ಅಂತ ಅನ್ಕೋತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ನಾನ್ ಕೊಡೋ ದುಡ್ಡನ್ನ ಯಾರ್ಯಾರು ಕೊಡ್ಬೇಕು ಅಂತ ಹೇಳ್ತೀನಿ, ಅವ್ರಿಗೆ ತಗೊಂಡೋಗಿ ಸೇರ್ಸು, ಆದ್ರೆ ನೀನ್ ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ ಆಂಟಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ, ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಸರಿ ಆಯ್ತು ಬರ್ತೀನಿ ಇರು ಅಂತ ಹೇಳಿ ವಿಶಾಲಾಕ್ಷಿ ದುಡ್ಡನ್ನು ತಗೊಂಡ್ ಬರೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು, ಏಯ್ ಮೀನಾ, ತುಂಬಾ ಮೆರಿತಾ ಇದೆಯಾ ಅಲ್ವಾ, ನಿನ್ನ ಇದ್ರಲ್ಲಿ ಸೋಲ ಹಾಗೆ ಮಾಡಿ ಮಣ್ಣು ಮುಗಿಸ್ತೀನಿ ಕಣೆ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶ್ವೇತಾ ಮೊದಲೇ ಹೇಳ್ದಂಗೆ ಮನೋಜನ್ಗೆ ಹೆಣ್ಣೋಡೋ ಶಾಸ್ತ್ರನ ಅರೇಂಜ್ ಮಾಡಿರ್ತಾಳೆ, ಅದಕ್ಕೋಸ್ಕರ ಅಂತಾನೆ ಶಾಂತಿ ರೆಡಿಯಾಗಿ ಕೂತ್ಕೊಂಡಿರುವಾಗ ಶ್ರುತಿ ಕೂಡ ಮನೆಗೆ ಬರ್ತಾಳೆ. ಏನ್ ಶ್ರುತಿ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ ಅಂತ ಹೇಳಿ ರವಿ ಕೇಳ್ತಿರುವಾಗ, ಹೌದು ಫಸ್ಟ್ ಇಂಪ್ರೆಷನ್ ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಓ ನಿನ್ಗೆ ಇವಾಗ ಹುಡುಗನ್ ನೋಡ್ತಾ ಇದ್ದಾರಾ ಅಂತ ಹೇಳಿ ರವಿ ಕೇಳ್ತಿರುವಾಗ, ಹ್ಞೂ ನೋಡು ಯಾರು ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಸುಮ್ನೆ ಏರ ಇವಳೊಬ್ಳು ಅಂತ ಹೇಳಿ ರವಿ ಬೈತಿರುವಾಗ, ಏ ರವಿ, ಅಮೇರಿಕಾಯಿಂದ ಸಂಬಂಧ ಬರ್ತಾ ಇದೆ, ಅವ್ರು ನೋಡೋವಾಗ ನಾವು ಚೆನ್ನಾಗಿರ್ಬೇಕು ತಾನೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ನೋಡಿದ್ರ ನಮ್ ಶ್ರುತಿನ್ ನೋಡಿದ್ರೆ ಶ್ರೀಮಂತರ ಮನೆ ಮಗಳು ಅಂತ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಶಾಂತಿ ಶ್ರುತಿನ್ ಹೊಗಳ್ತಾ, ಆದ್ರೆ ಇವ್ರನ್ನ ನೋಡಿ ಹೇಗಿದ್ದಾರೆ ಅಂತ ಇವ್ನನ್ನ ನೋಡಿದ್ರೆ ಅವ್ರು ಏನ್ ಅನ್ಕೊಳ್ಳೋದಿಲ್ಲ, ಛೇ ಎಲ್ಲ ನನ್ನ ಹಣೆ ಬರ ಅಂತ ಹೇಳಿ ಶಾಂತಿ ಸೂರ್ಯ ಮೀನನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ. ಆಗ ಏನೇ ಶಾಂತಿ ಇದಲ್ಲ, ಎಂತ ನೀಚ ಬುದ್ಧಿನೇ ನಿಂದು, ಹೆತ್ತ ತಾಯಿ ಅನ್ನೋದನ್ನ ಮರೆತು ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅದ್ ಹಾಗಲ್ಲ ರೀ, ಇವತ್ತಾದ್ರೂ ಒಂದು ಒಳ್ಳೆ ಬಟ್ಟೆ ಹಾಕೋಬೋದಾಗಿತ್ತಲ್ಲ, ಇವರು ಬೇಕು ಬೇಕು ಅಂತಾನೆ ಇವ್ರು ಹೀಗೆ ಮಾಡ್ತಾ ಇರೋದು, ನನ್ನ ಮಗನ ಸಂಬಂಧ ಹಾಳು ಮಾಡೋದಕ್ಕೆ ಅಂತಾನೆ ಇಂಥ ಬಟ್ಟೆ ಹಾಕೊಂಡ್ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಶಾಂತಿ ಸೂರ್ಯ ಮತ್ತೆ ಮೀನಾಗ್ ಸೇರಿಸಿ ಬೈತಿರ್ತಾಳೆ. ಆಗ ದೊಡ್ಡಮ್ಮ, ಸ್ಟೇಟಸ್ ಅನ್ನೋದು ಲುಕ್ ಇಂದ ಬರೋದಿಲ್ಲ, ಕ್ಯಾರೆಕ್ಟರ್ ಇಂದ ಬರುತ್ತೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಸೂಪರ್ ಆಗಿ ಹೇಳ್ದೆ ಶ್ವೇತಾ ಅಂತ ಹೇಳ್ತಾ ಸೂರ್ಯ ಚಪ್ಪಾಳೆ ತಡ್ತಿರ್ತಾನೆ. ಆಗ ಶಾಂತಿ ಸೂರ್ಯನ ಗುರಾಯಿಸ್ತಿರುವಾಗ, ಅತ್ತೆ ಬೇರೆಯವ್ರಿಗೋಸ್ಕರ ತೋರ್ಸುವಂತ ಬುದ್ಧಿ ನಮ್ಗಿಲ್ಲ, ನಾವ್ ಹೇಗಿದ್ದೀವೋ ಹಂಗೆ ಸಾಕು ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಹಲ್ಕ ಕೆಲಸ ಮಾಡೋದಕ್ಕಿಂತ ಮನಸ್ಸು ಶುದ್ಧವಾಗಿರೋ ನಮ್ಮಂತವ್ರು ಎಷ್ಟೋ ವಾಸಿ ಸಕ್ರೆ, ನೀನ್ ಇದೆಲ್ಲ ಮಾತಾಡ್ಬೇಡ ಸುಮ್ಮನೆ ಇರು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಅಷ್ಟರಲ್ಲಿ ಮನೋಜ ಸೂಟ್ ಎಲ್ಲ ಹಾಕೊಂಡು ರೆಡಿಯಾಗಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಆಚೆಗೆ ಬರ್ತಾನೆ. ಅವನ್ನ ನೋಡ್ತಿದ್ದಾಗೇನೆ, ಆಹಾ ನನ್ ಬಂಗಾರ, ನನ್ ರಾಜ್ಕುಮಾರ, ಎಷ್ಟ್ ಚೆನ್ನಾಗಿದ್ಯಾ ನೀನು ಅಂತ ಹೇಳಿ ಶಾಂತಿ ದೃಷ್ಟಿ ತೆಗಿತಾ ಇರ್ತಾಳೆ. ನಂತರ ಸರಿ ಸರಿ ಎಲ್ರು ಇವಾಗ ಬಂದಾಯ್ತಲ್ಲ, ಶುರು ಮಾಡಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಶ್ವೇತಾ ಆನ್ಲೈನ್ ಮೀಟಿಂಗ್ ನ ಆನ್ ಮಾಡ್ತಾಳೆ. ಹಾಗೆ ಶ್ವೇತಾ ಮನೆಯವ್ರು ಎಲ್ರನ್ನೂ ಕೂಡ ಹುಡುಗಿ ತಂದೆ ತಾಯಿಗೆ ಪರಿಚಯ ಮಾಡ್ಕೊಡ್ತಿರುವಾಗ ಅಷ್ಟರಲ್ಲಿ ಹುಡುಗಿ ಕೂಡ ಅಲ್ಲಿಗೆ ಬರ್ತಾಳೆ. ಆಗ ಹುಡುಗಿ ಎಲ್ರನ್ನೂ ಮಾತಾಡ್ಸಿ ಕೊನೆಗೆ ಮನೋಜನ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದಾಗ ಮನೋಜ ಮಾತಾಡ್ತೀನಿ ಅಂತ ಹೇಳ್ತಾ ಸಪರೇಟ್ ಆಗಿ ಹೋಗೋದಕ್ಕೆ ಅಂತ ನೋಡ್ತಾನೆ.
ಆಗ ಪರವಾಗಿಲ್ಲ ಎಲ್ರ ಮುಂದೆನೆ ಮಾತಾಡೋಣ ಅಂತ ಹೇಳ್ತಾ ಆ ಹುಡುಗಿ ಮನೋಜನ್ ಜೊತೆ ಮಾತಾಡ್ತಿರ್ತಾಳೆ. ಆಗ ಮನೋಜ ಇಂಗ್ಲಿಷಲ್ಲಿ ಮಾತಾಡ್ತಿದ್ರೆ ಶಾಂತಿ ಅವನ್ನ ನೋಡ್ರಿ ನನ್ನ ಮಗ ಎಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಆಗ ಏನೇ ಮೀನಾ ಇವನು ಇಂಗ್ಲಿಷಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಹೂ ರೀ ನಿಮ್ಮ ಅಣ್ಣ ಯಾವ್ದೋ ದೊಡ್ಡ ಲೆವೆಲಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದಾರೆ ಅಂತ ಹೇಳಿ ಮೀನಾ ಆಡ್ಕೋತಿರ್ತಾಳೆ. ಆಗ ಮನೋಜ ಮಾತಾಡ್ತಾ ಇರೋ ಬಟ್ಲರ್ ಇಂಗ್ಲಿಷ್ ಕೇಳಿ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಬಿದ್ದು ನಗ್ತಾ ಇರ್ತಾರೆ. ಕೊನೆಗೆ ಮನೋಜನ್ ಇಂಗ್ಲಿಷ್ ಕಾಟನ್ನ ತಡ್ಕೊಳ್ಳೋದಕ್ಕಾಗದೆ ಆ ಹುಡುಗಿ ಕೂಡ ನೀವು ತುಂಬಾ ಫನಿಯಾಗಿ ಮಾತಾಡ್ತೀರಾ ಅಂತ ಹೇಳ್ಬಿಡ್ತಾಳೆ. ಆಗ ಏ ಮೀನಮ್ಮ ಅಲ್ಲಿ ನೋಡು ಆ ಹುಡುಗಿ ಎಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದಾಳೆ, ಆದ್ರೆ ಇವ್ನು ಯಾಕೆ ಹಿಂಗ್ ಕಂಡ್ಬಿಟ್ಕೊಂಡು ಒಳ್ಳೆ ಪೆಕ್ರನ್ ತರ ನೋಡ್ತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಇದನ್ನ ಕೇಳಿ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ನಗ್ತಿರ್ತಾರೆ. ಹಾಗೆ ಆ ಹುಡುಗಿ ಕೂಡ ಮನೋಜನ್ ಹುಚ್ಚಾಟ ನೋಡಿ ಬಿದ್ದು ನಗ್ತಾ ಇರ್ತಾಳೆ. ಆಗ ಶ್ವೇತಾ ಬಂದು ನೀನೇನು ಬೇಜಾರು ಮಾಡ್ಕೋಬೇಡ, ಆಕ್ಚುಲಿ ಅವರು ಸ್ವಲ್ಪ ಫನ್ನಿ ಆಗಿರೋದಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತಾ ಇರ್ತಾರೆ ಅಂತ ಹೇಳಿದಾಗ ಇಟ್ಸ್ ಓಕೆ ಶ್ವೇತಾ, ನನಗೆ ಫನ್ನಿ ಆಗಿರೋರು ತುಂಬಾನೇ ಇಷ್ಟ ಅಂತ ಹೇಳಿ ಆ ಹುಡುಗಿ ಒಪ್ಕೋತಾಳೆ. ಹಾಗೆ ಹುಡುಗಿ ತಂದೆ ತಾಯಿ ಬಂದು ನಮ್ಗೆ ಹುಡುಗ ಇಷ್ಟ ಆಗಿದ್ದಾನೆ, ನಿಮ್ಗೆ ಇಷ್ಟನಾ ಹುಡುಗಿ ಅಂತ ಕೇಳಿದಾಗ ರಂಗನಾಥ್ ಅವರು ಮನೋಜನ್ ಬಗ್ಗೆ ಹೇಳ್ತಾ ಇಷ್ಟರಲ್ಲೇ ಅವನಿಗೆ ಡೈವರ್ಸ್ ಆಗುತ್ತೆ ಅಂತ ಹೇಳ್ತಿರೋವಾಗ ಶಾಂತಿ ಮಾತ್ರ ಅಯ್ಯೋ ಮನೋಜನ್ಗೆ ಸಿಕ್ಕಿದ ಹುಡುಗಿ ದೊಡ್ಡ ಮೋಸಗಾತಿ, ಅವಳಿಂದ ಇನ್ನೊಂದು ವಾರದಲ್ಲಿ ಡೈವರ್ಸ್ ಸಿಕ್ಬಿಡುತ್ತೆ, ಆದ್ರೆ ನೋಡಿ ನನ್ನ ಇನ್ನಿಬ್ರು ಸೊಸೆದರು ತುಂಬಾನೇ ಒಳ್ಳೆಯವರು ಅಂತ ಹೇಳಿ ಶಾಂತಿ ಹೊಗಳ್ತಾ ಇರ್ತಾಳೆ. ಆಗ ನೋಡಿ ಡೈವರ್ಸ್ ಸಿಕ್ಕಿದ್ಮೇಲೆ ಮದ್ವೆ ಬಗ್ಗೆ ಮಾತಾಡ್ಕೊಳ್ಳೋಣ, ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಮೊದಲೇ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸರ್ ನಮ್ಗೆ ಅರ್ಥ ಆಗುತ್ತೆ, ಈಗಿನ ಜನರೇಷನ್ ಅಲ್ಲಿ ಅದೆಲ್ಲ ಮಾಮೂಲಿ, ಏನಿವೆ ಹೇಗಿದ್ರು ಡೈವರ್ಸ್ ಆಗುತ್ತಲ್ಲ, ಡೈವರ್ಸ್ ಆದ್ಮೇಲೆ ಮದ್ವೆ ಇಟ್ಕೊಳ್ಳೋಣ, ಅದಕ್ಕೂ ಮುಂಚೆ ಒಂದು ಚಿಕ್ಕದಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹುಡುಗಿ ತಂದೆ ಕೇಳ್ತಾರೆ. ಅದನ್ನ ಕೇಳ್ತಿದ್ದಂಗೆನೆ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೌದು ಎಂಗೇಜ್ಮೆಂಟ್ ಕೂಡ ಆನ್ಲೈನ್ ಅಲ್ಲೇ ಆಗುತ್ತಾ ಅಂತ ಹೇಳಿ ಶ್ರುತಿ ಕೇಳ್ತಿರುವಾಗ ಇಲ್ಲಮ್ಮ ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ಹುಡುಗಿ ತಂದೆ ತಾಯಿ ಹೇಳ್ತಾರೆ. ನಂತರ ಸರಿ ಆಯ್ತು ಹಾಗಿದ್ರೆ ಅಲ್ಲಿಗೆ ಬಂದು ಎಲ್ಲ ವಿಷಯ ಮಾತಾಡ್ತೀವಿ ಅಂತ ಹೇಳ್ತಾ ಹುಡುಗಿ ಮನೆಯವರು ಬಾಯ್ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾರೆ. ಆಗ ಅಲ್ಲ ರೀ ಡೈವರ್ಸ್ ಆದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಯಾಕ್ರಿ ಹೇಳಿದ್ರಿ ನೀವು ಅಂತ ಹೇಳಿ ಶಾಂತಿ ರಂಗನಾಥ್ ಅವ್ರನ್ನ ಕೇಳ್ತಿರುವಾಗ ನೋಡ್ ಶಾಂತಿ ಅದೆಲ್ಲ ತಪ್ಪು, ಡೈವರ್ಸ್ ಸಿಗದೆ ಮದ್ವೆ ಮಾಡಿದ್ರೆ ಅದರಿಂದ ನಮ್ಮೆಲ್ರಿಗೂ ಕಷ್ಟ ಆಗುತ್ತೆ ಕಡೆ, ಅರ್ಥ ಮಾಡ್ಕೋ, ಆಮೇಲೆ ನಾವು ಜೈಲ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅದ್ ಹಂಗಲ್ಲ ರೀ, ಅವರೇ ಅದನ್ನ ದೊಡ್ಡದಾಗಿ ತಗೊಳ್ಳಿಲ್ಲ, ನೀವ್ ಯಾಕ್ರಿ ಸುಮ್ನೆ ಮುಂದಕ್ಕೆ ಹೋಗಿ ಎಲ್ಲಾ ವಿಷಯನೂ ಹೇಳ್ಬಿಡ್ತೀರಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಯಾಕಂದ್ರೆ ನಮ್ಮ ಅಪ್ಪಯ್ಯನ್ಗೆ ಯಾರಿಗೂ ಯಾಮರ್ಸೋದು ಗೊತ್ತಿಲ್ಲ ಸಕ್ರೆ, ಏನೇ ಇದ್ರು ಸರಿಯಾದ ದಾರಿಲಿ ಹೋಗಿ ಇದನ್ನೆಲ್ಲ ಡೀಲ್ ಮಾಡೋದಕ್ಕಷ್ಟೇ ನನ್ನ ಅಪ್ಪಯ್ಯನ್ ಗೊತ್ತಿರೋದು. ಆ ಹುಡುಗಿ ಅಪ್ಪನೇ ಒತ್ತಿ ಕೇಳ್ತಿದ್ರು ಡೈವರ್ಸ್ ಸಿಕ್ಕುತ್ತಲ್ವಾ ಅಂತ, ಹಂಗಂದ್ರೆ ಏನ್ ಅರ್ಥ, ಡೈವರ್ಸ್ ಸಿಕ್ಕದ್ಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಅರ್ಥ, ಅಷ್ಟು ಅರ್ಥ ಆಗ್ಲಿಲ್ವಾ ಸಕ್ರೆ ನಿನ್ಗೆ ಅಂತ ಹೇಳಿ ಸೂರ್ಯ ಶಾಂತಿನ್ ಕೇಳ್ತಾನೆ. ಆಗ ಏ ಶಾಂತಿ ರೋಹಿಣಿ ನಮ್ಮ ಮನೆಯವ್ರನ್ನೆಲ್ಲ ಯಾಮರ್ಸಿದಾಳ್ ಕಣೆ, ನಾವು ಇನ್ನೊಂದ್ ಮನೆಯವ್ರನ್ನ ಯಾಮರ್ಸ್ಬಾರ್ದು, ಹಾಗೆ ಮಾಡಿದ್ರೆ ನಮಗೂ ಅವಳಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ, ಅದಕ್ಕೆ ಮೊದಲು ಡೈವರ್ಸ್ ಸಿಗ್ಲಿ ಆಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಹೌದು ದೊಡ್ಡಮ್ಮ ಅವ್ರು ಹೇಳೋದು ನಿಜಾನೇ, ಸರಿ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಆಗ ಸರಿನಮ್ಮ ನಾನು ಡೇಟ್ ಕೇಳ್ಕೊಂಡು ಬಂದು ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಮನೋಜ ಮಾತ್ರ ನನ್ಗೆ ಆದಷ್ಟು ಬೇಗ ಚಿನ್ನು ಸಿಗ್ತಾಳೆ, ನನ್ನ ಲೈಫಲ್ಲಿ ಚಿನ್ನು ಬರ್ತಾಳೆ ಅಂತ ಮನಸಲ್ಲೇ ಅನ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾನೆ. ಈ ಕಡೆ ಕೊನೆಗೂ ಎಲೆಕ್ಷನ್ ದಿವಸ ಬಂದೇ ಬಿಡುತ್ತೆ, ಎಲ್ಲರೂ ವೋಟ್ ಮಾಡೋದಕ್ಕೆ ಅಂತ ವೋಟಿಂಗ್ ಬೂತ್ ಹತ್ರ ಬಂದಿರ್ತಾರೆ. ಆಗ ಮೀನಾ ಮತ್ತೆ ವಿಶಾಲಾಕ್ಷಿ ಇಬ್ರು ಕೂಡ ಮುಖಾಮುಖಿ ಆದಾಗ ವಿಶಾಲಾಕ್ಷಿ ಮೀನಾನೇ ಗುರಾಯಿಸ್ತಾ ಇರ್ತಾಳೆ. ನಂತರ ಮೀನಾ ತನ್ನ ವೋಟ್ ಹಾಕಿ ಅಲ್ಲಿಂದ ಆಚೆಗೆ ಬರ್ತಾಳೆ. ನಂತರ ಮೀನಾ ಕಡೆ ಸಪೋರ್ಟ್ ಮಾಡೋರು ಮತ್ತೆ ವಿಶಾಲಾಕ್ಷಿ ಕಡೆ ಸಪೋರ್ಟ್ ಮಾಡೋರೆಲ್ಲ ಆಚೆ ಕಡೆ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯ ಮಾತ್ರ ಯಾರ್ಯಾರು ವೋಟ್ ಹಾಕ್ತಾರೋ ಅವ್ರೆಲ್ರೂ ತಾನೇ ಖುದ್ದಾಗಿ ತನ್ನ ಕಾರಲ್ಲಿ ಕರ್ಕೊಂಡು ಬಂದು ವೋಟಿಂಗ್ ಬೂತ್ ಹತ್ರ ಬಿಡ್ತಾ ಇರ್ತಾನೆ. ಇದನ್ನ ನೋಡಿ ವಿಶಾಲಾಕ್ಷಿ ತುಂಬಾನೇ ಉರ್ಕೋತಾ ಇರ್ತಾಳೆ. ಸೂರ್ಯ ಅವರೇ ಆಕ್ಚುಲಿ ನಿಜವಾಗ್ಲೂ ನೀವು ತುಂಬಾನೇ ಗ್ರೇಟು, ನಿಮ್ ಹೆಂಡತಿಗೋಸ್ಕರ ನೀವು ಎಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಸೂಪರ್ ನೀವು ಅಂತ ಪೂಜಾ ಹೊಗಳ್ತಿರೋವಾಗ ನನ್ನ ಹೆಂಡತಿಗೆ ನಾನ್ ಸಪೋರ್ಟ್ ಮಾಡ್ದೆ ಇನ್ಯಾರು ಮಾಡಕ್ಕಾಗತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಖಂಡಿತ ಸೂರ್ಯ ಅವರೇ ಮೀನನೇ ಗೆಲ್ಲೋದು ಅಂತ ಪೂಜಾ ಹೇಳ್ತಿರೋವಾಗ ನಮ್ ಸಪೋರ್ಟ್ ಮಾತ್ರ ಅಲ್ಲ ಎಲ್ಲ ಹೂವಿನ ವ್ಯಾಪಾರಿಗಳ ಸಪೋರ್ಟ್ ಕೂಡ ಮೀನನ್ಗೆ ಅಂತ ಹೇಳಿ ಸೂರ್ಯ ವಿಶಾಲಾಕ್ಷಿ ಕೇಳಿಸೋ ತರ ಜೋರ್ ಕಿರ್ಚಿ ಹೇಳ್ತಿರ್ತಾನೆ. ಇದರಿಂದ ವಿಶಾಲಾಕ್ಷಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ನಂತರ ಇವರೆಲ್ಲರೂ ಮಾತಾಡ್ತಿರೋ ಟೈಮಲ್ಲೇನೆ ವಿಶಾಲಾಕ್ಷಿ ಕಡೆಯಿಂದ ಕೆಲವು ಹುಡುಗರು ಹೆಂಗಸಿನ ವೇಷ ಹಾಕೊಂಡು ಸೆರಗ್ ಮುಚ್ಕೊಂಡು ವೋಟಿಂಗ್ ಬೂತ್ ಒಳಗಡೆ ಹೋಗೋದನ್ನ ಸೂರ್ಯ ರವಿ ಮತ್ತೆ ಚೇತನ್ 3 ಜನ ಕೂಡ ನೋಡ್ಬಿಡ್ತಾರೆ. ಹಾಗೆ ಓಡೋಗಿ ಅವ್ರನ್ನ ಹಿಡ್ಕೊಂಡು ನಿಮ್ ಮುಖ ತೋರಿಸಿ ಅಂತ ಹೇಳಿ ನಿಂತ್ಕೊಂಡಾಗ ಅವ್ರೆಲ್ಲರೂ ಮುಖ ತೋರಿಸೋದಿಲ್ಲ ಅಂತ ಹೇಳಿ ಹಠ ಮಾಡ್ತಿರ್ತಾರೆ. ಆಗ ವಿಶಾಲಾಕ್ಷಿ ಅದನ್ನ ನೋಡಿ ಭಯ ಪಡ್ತಿರೋವಾಗ ಕಳ್ಳಾಟ ಆಡಕ್ ಬಂದಿದ್ದೀರಾ ಅಂತ ಹೇಳ್ತಾ ಚೇತನ್ ರವಿ ಇಬ್ರು ಕೂಡ ಹುಡುಗರಿಗೆ ಹೊಡಿತಾ ಇರ್ತಾರೆ. ನಂತರ ನನ್ ಮುಂದೆ ಹೀಗೆ ನಿಂತ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ಕೈ ಕಾಲ್ 2 ಮುರಿದಾಕ್ಬಿಡ್ತೀನಿ ಹೋಗ್ರು ಅಂತ ಹೇಳಿ ಸೂರ್ಯ ಅವ್ರಿಗೆ ಹೆದರ್ಸಿ ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಗ ನಾನೇನು ಹೇಳ್ದೆ ಎಲ್ಲ ಸರಿಯಾಗಿ ಅರೇಂಜ್ಮೆಂಟ್ ಮಾಡು ಅಂತ ಹೇಳ್ದೆ ತಾನೆ, ಈ ರೀತಿ ಸಿಕ್ಕಾಕೊಳ್ಳೋ ತರ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ವಿಶಾಲಾಕ್ಷಿ ತನ್ನ ಚೇಲಾಗಿ ಬೈತಿರ್ತಾಳೆ. ನಂತರ ವೋಟಿಂಗ್ ಎಲ್ಲ ಮುಗಿದ್ಮೇಲೆ ಮೀನಾ ಕಡೆಯಿಂದ ಮೀನಾ ಫ್ರೆಂಡ್ ಮತ್ತೆ ವಿಶಾಲಾಕ್ಷಿ ಕಡೆಯಿಂದ ಇನ್ನೊಬ್ರು ಹೋಗಿ ವೋಟಿಂಗ್ ಎಲ್ಲ ಲೆಕ್ಕ ಮಾಡೋ ಜಾಗದಲ್ಲಿ ನಿಂತ್ಕೊಂಡು ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಹೇಳಿ ಲೆಕ್ಕಾಚಾರ ಮಾಡ್ತಿರ್ತಾರೆ. ನಂತರ ಮೊದಲನೇ ಸುತ್ತಲ್ಲಿ ವಿಶಾಲಾಕ್ಷಿ ಅವರು ಮುಂದೆ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಬಂದು ಅನೌನ್ಸ್ ಮಾಡಿದಾಗ ಅದನ್ನ ಕೇಳಿ ವಿಶಾಲಾಕ್ಷಿ ಗ್ಯಾಂಗ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಚಪ್ಪಳೆ ತಟ್ತಿರ್ತಾರೆ. ಇದರಿಂದ ಮೀನಾಗ್ ತುಂಬಾನೇ ಬೇಜಾರಾಗ್ತಿರುತ್ತೆ. ಹೇ ಸೂರ್ಯ ಏನು ಇದೆಲ್ಲ ಅಂತ ಹೇಳಿ ರವಿ ಕೇಳ್ತಿರುವಾಗ ಲೋ ರವಿಗ ನಿನ್ನು ಮೊದಲನೇ ಸುತ್ತಲ್ವೇನೋ ಮುಂದೆ ಇರೋದು, ಇರ್ಲಿ ಬಿಡೋ ಇನ್ನು ಬೇಜಾರಿದೆ ಅಂತ ಹೇಳ್ಕೊಂಡು
ಹೇಳ್ಕೊಂಡು ಮೀನಾ ಕೂಡ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಮತ್ತೆ 2ನೇ ಸುತ್ತ ಅನೌನ್ಸ್ ಆದಕ್ಕೂ ಕೂಡ ವಿಶಾಲಾಕ್ಷಿಗಿಂತ ಮೀನಾ ಇನ್ನೂ ಹಿಂದೆ ಇದ್ದಾಳೆ ಅನ್ನೋ ವಿಷಯನ ಅಧಿಕಾರಿಗಳು ಬಂದು ಹೇಳ್ತಾರೆ. ಇದನ್ನ ಕೇಳಿ ವಿಶಾಲಾಕ್ಷಿ ಬಿದ್ದು ಬಿದ್ದು ನಗ್ತಾ ಇದ್ರೆ ಮೀನಾ ಮಾತ್ರ ಬೇಜಾರಲ್ಲಿರ್ತಾಳೆ. ಆದ್ರೆ ಸೂರ್ಯ ಮಾತ್ರ ಕೊನೆವರೆಗೂ ನಮ್ಗೆ ಚಾನ್ಸ್ ಇದೆ, ಸುಮ್ನೆ ಇರು ಅಂತ ಹೇಳ್ತಾ ಮೀನಾಗ್ ಸಮಾಧಾನ ಮಾಡ್ತಾನೆ ಇರ್ತಾನೆ. ನಂತರ ಕೊನೆ ಸುತ್ತಲ್ಲಿ ವಿಶಾಲಾಕ್ಷಿ ಗೆದ್ಲು ಅನ್ನೋ ವಿಷಯನ ಅಧಿಕಾರಿಗಳು ಬಂದು ಹೇಳಿದಾಗ ನಮ್ಮಕ್ಕ ಗೆದ್ಬಿಟ್ಲು ಅಂತ ಹೇಳಿ ಅವಳ ಕಡೆ ಹುಡುಗರೆಲ್ಲ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡಿತಾ ಕುಣಿತಿರುವಾಗ ಅವಳ ಕಡೆ ಸಪೋರ್ಟರ್ಸ್ ಗಳೆಲ್ಲ ವಿಶಾಲಾಕ್ಷಿ ಮೇಲೆ ಹೂನ ಎರಚ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಸ್ಮೈಲ್ ಮಾಡ್ಕೊಂಡು ನಿಂತ್ಕೊಂಡು ಮೀನಾಗ್ ಪೋಸ್ ಕೊಡ್ತಿರ್ತಾಳೆ. ಏನ್ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಮೀನಾ ಕಡೆಯವರು ಮತ್ತೆ ಸೂರ್ಯ ಎಲ್ರು ಕೂಡ ಬೇಜಾರಲ್ಲಿ ನಿಂತ್ಕೊಂಡಿರುವಾಗ ಅಷ್ಟರಲ್ಲೊಬ್ರು ಆಫೀಸರ್ ಅಲ್ಲಿಗೆ ಬರ್ತಾರೆ. ಕೌಂಟ್ ಮಾಡ್ಬೇಕಾಗಿರೋದ್ರಲ್ಲಿ ಇನ್ನೊಂದು ಬಾಕ್ಸ್ ಉಳ್ಕೊಂಡಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದಾಗ ಸೆಲೆಬ್ರೇಟ್ ಮಾಡ್ತಿರೋ ಎಲ್ರು ಕೂಡ ಸೈಲೆಂಟ್ ಆಗ್ಬಿಡ್ತಾರೆ. ಆಗ ಅಧಿಕಾರಿಗಳು ಒಳಗಡೆ ಹೋಗಿ ಮತ್ತೆ ಉಳಿದಿರೋ ಬಾಕ್ಸ್ ನ ಎಣಿಕೆ ಮಾಡಿ ಮತ್ತೆ ವಾಪಸ್ ಇವ್ರ ಹತ್ರ ಬರ್ತಾರೆ. ಆಗ ಯಾರು ಗೆದ್ದಿರ್ಬೋದು ಅಂತ ಹೇಳಿ ಎಲ್ಲರೂ ಅಧಿಕಾರಿಗಳ ಮುಖನೇ ನೋಡ್ತಿರೋವಾಗ ನಾನೇ ಗೆದ್ದಿರೋದು ಅನ್ನೋ ರೀತಿ ವಿಶಾಲಾಕ್ಷಿ ಮೆರಿತಾ ಇರ್ತಾಳೆ. ಆಗ ಅಧಿಕಾರಿಗಳು ಮತ್ತೆ ವಾಪಸ್ ಬಂದು ಕೊನೆ ಸುತ್ತಿನ ಎಣಿಕೆಯಿಂದ ಒಂದು ದೊಡ್ಡ ವ್ಯತ್ಯಾಸನೇ ಉಂಟಾಗಿದೆ, ಅದೇನಂದ್ರೆ ವಿಶಾಲಾಕ್ಷಿಗಿಂತ ಮೀನಾ ಅವರು 50 ಓಟ್ಗಳಿಂದ ಮುನ್ನಡೆ ಸಾಧಿಸಿ ಜಯ ಗಳಿಸಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಅನೌನ್ಸ್ ಮಾಡ್ತಿದ್ದಂಗೆನೆ ಸೂರ್ಯ ಮತ್ತೆ ಮೀನಾ ಫ್ರೆಂಡ್ಸ್ ಶ್ರುತಿ, ರವಿ, ಶ್ವೇತಾ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಿಂದ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಆಗ ಮಂಜ, ಸೂರ್ಯ, ಚೇತನ್ 3 ಜನ ಸೇರ್ಕೊಂಡು ಅಲ್ಲಿರೋ ಹೂಗಳನ್ನೆಲ್ಲ ತಗೊಂಡ್ ಬಂದು ಮೀನಾ ಮೇಲೆ ಸುರಿತಾ ಇರ್ತಾರೆ. ಹಾಗೆ ಮೀನಾಗೆ ದೊಡ್ಡ ಹೂವಿನರೆಲ್ಲ ಹಾಕಿ ಅಲ್ಲಿರೋರು ಎಲ್ರಿಗೂ ಕೂಡ ಸ್ವೀಟ್ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಮೀನಾ ನಗ್ತಿರೋವಾಗ ನನ್ ಮುಂದೆನೆ ಇವಳು ರೀತಿ ನಗ್ತಾ ಇದ್ದಾಳಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಮೀನಾ ಮತ್ತೆ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ಮೀನಾ ಗೆದ್ದಿರೋ ವಿಷಯನ ಸೂರ್ಯ ರಂಗನಾಥ್ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ರಂಗನಾಥ್ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ರಂಗನಾಥ್ ಅಪ್ಪನವರು ಅಂತ ಹೇಳಿ ಶಾಂತಿ ವಿಚಾರಿಸ್ತಿರುವಾಗ ಮೀನಾ ಗೆದ್ದಿರೋ ವಿಷಯನ ರಂಗನಾಥ್ ಅವರು ಶಾಂತಿ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಹಾರ ಹಾಕೊಂಡು ಮೀನಾ ಮನೆಗೆ ಬಂದಾಗ ರಂಗನಾಥ್ ಅವರು ತುಂಬಾನೇ ಖುಷಿ ಪಡ್ತಾ ಇದ್ರೆ ಶಾಂತಿ ಮಾತ್ರ ಉರ್ಕೋತಾ ಇರ್ತಾಳೆ. ಆಗ ಮೀನಾ ಬಂದು ರಂಗನಾಥ್ ಮತ್ತೆ ಶಾಂತಿ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋತಾಳೆ. ಈ ಕಡೆ ವಿಶಾಲಾಕ್ಷಿ ಉಚಿತರ ಕೂತ್ಕೊಂಡು ತಾನು ಸೋತೋದೆಂತ ಟೆನ್ಷನ್ ಅಲ್ಲಿ ಇರುವಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಂಟಿ ಏನಾಯ್ತು, ಯಾಕೆ ಈ ರೀತಿ ಒಂಟಿಯಾಗಿ ಕೂತ್ಕೊಂಡಿದ್ದೀರಾ ಅಂತ ಹೇಳಿ ರೋಹಿಣಿ ವಿಚಾರಿಸ್ತಿರುವಾಗ ಏನ್ ಮಾಡೋದಮ್ಮ, ಸೋತೋಗ್ಬಿಟ್ಟೆ ನಾನು, ಅದರಿಂದ ನನ್ನ ಜೊತೆಲಿ ಇದ್ದವರಲ್ಲ ನನ್ನ ಬಿಟ್ಟು ಹೊರಟೋದ್ರು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಗ ಆಂಟಿ ನೀವು ಗೆಲ್ತೀರಾ ಅಂತ ಅನ್ಕೊಂಡಿದ್ದೆ, ಆ ಮೀನಾ ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಇದೇನಲ್ಲ ಗಂಡ ಅಂತ ಅವನೊಬ್ಬ, ಎಲ್ಲ ಅವನಿಂದಾನೇ ಆಗಿದ್ದು, ಇದುವರೆಗೂ ನಾನು ಯಾರ ಮುಂದೆನೂ ಯಾವತ್ತೂ ಸೋತವಳೆ ಅಲ್ಲ, ಮೊದಲನೇ ಸಲ ಆ ಸೂರ್ಯ ಮಾಡಿರೋ ಕುತಂತ್ರದಿಂದ ಸೋತೋಗ್ಬಿಟ್ಟೆ, ಯಾವುದೇ ಕಾರಣಕ್ಕೂ ಆ ಸೂರ್ಯ ಮತ್ತೆ ಮೀನನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ. ನಂತರ ಬರೀ ಬಾಯಿ ಮಾತೆಲ್ಲ ಜನಗಳನ್ನ ಮರಳು ಮಾಡಿ ಅವಳು ಗೆದ್ಬಿಟ್ಲು, ನಾನು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಸೋತೋಗ್ಬಿಟ್ಟೆ ಅಂತ ಹೇಳಿ ವಿಶಾಲಾಕ್ಷಿ ತುಂಬಾನೇ ನೊಂದ್ಕೋತಿರುವಾಗ ಹೌದು ಆಂಟಿ, ಅಮ್ಮೀನಾಗೆ ಹೂವಿನರೆಲ್ಲ ಹಾಕೊಂಡು ರೋಡಲ್ಲಿ ಬ್ಯಾಂಡ್ ಬಾರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಆ ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಲೇ ಇದ್ದಾರೆ ಆಂಟಿ, ಆದ್ರೆ ಖಂಡಿತ ಅಮ್ಮೀನ ಗೆದ್ದಿರೋದ್ರಿಂದ ಅತ್ತೆಗಂತೂ ಇಷ್ಟ ಆಗಿರೋದಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಅಯ್ಯೋ ಬಿಡಮ್ಮ, ನಿಮ್ಮ ಅತ್ತೆ ಬರೀ ಬಾಯಿ ಮಾತುಕಷ್ಟೇ ಹೇಳೋದು, ಅವರಿಂದ ಅಮ್ಮೀನಾಗೆ ಏನು ಮಾಡೋದಕ್ಕಾಗೋದಿಲ್ಲ, ಏನ್ ಮಾಡೋದು, ಅವಳು ಯಾರ ಮತ್ತೂ ಕೇಳೋದೇ ಇಲ್ವಲ್ಲ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ ಏನ್ ಮಾಡೋದು ಆಂಟಿ, ಇವಾಗ ಅವಳು ಗೆದ್ದಿರೋದ್ರಿಂದ ಮನೇಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಸೆಲೆಬ್ರೇಟ್ ಮಾಡ್ಲಿ ಬಿಡು, ಎಲ್ಲ ಸ್ವಲ್ಪ ದಿವಸ ಮಾತ್ರನೇ, ಎಷ್ಟು ದಿವಸ ಅವಳು ಅಧಿಕಾರದಲ್ಲಿ ಇರ್ತಾಳೆ ಅಂತ ನಾನು ನೋಡಬಿಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಆಂಟಿ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಅವಳು ಅಧಿಕಾರದಲ್ಲಿರೋದನ್ನ ಮಾಮೂಲಿ ವಿಷಯ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ, ಗೆಲ್ಲೋದು ಸುಲಭ ಇರ್ಬೋದು, ಆದ್ರೆ ಅಧಿಕಾರ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟದ ಕೆಲಸ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಆಂಟಿ, ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ರೋಹಿಣಿ ಕೇಳ್ತಿರುವಾಗ ಅಸೋಸಿಯೇಷನ್ ನಲ್ಲಿ ಅಧಿಕಾರದಲ್ಲಿರೋದು ಅಂತಂದ್ರೆ ಹೂ ಕೊಟ್ಟೋಷ್ಟು ಸುಲಭದ ಕೆಲಸ ಅಲ್ಲ, ಲೆಕ್ಕಾಚಾರಗಳನ್ನೆಲ್ಲ ನೋಡ್ಬೇಕಾಗುತ್ತೆ, ಅಲ್ಲಿರೋ ಕೆಲಸಗಾರರ ಸಮಸ್ಯೆ ಎಲ್ಲ ನೋಡ್ಬೇಕಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಏನೇನ್ ಸೌಲಭ್ಯ ಸಿಗ್ಬೇಕು ಅದಕ್ಕೆಲ್ಲ ಓಡಾಡ್ಬೇಕಾಗುತ್ತೆ, ಅಷ್ಟೇ ಯಾಕೆ ಅದ್ರ ಒಳಗಡೆ ಇರೋ ಸಮಸ್ಯೆಗಳಂತೂ ಸಿಕ್ಕಾಪಟ್ಟೆ ಇದಾವೆ, ಅವಳು ಅಧಿಕಾರಕ್ಕೆ ಬಂದ್ರೆ ಏನಂತೆ, ಅಲ್ಲಿ ಉಳ್ಕೊಂಡಿದಾರಲ್ಲ ಅವ್ರೆಲ್ರನ್ನ ನನ್ನ ಕಡೆ ಹೇಳ್ಕೊಳ್ಳೋದು ಎಷ್ಟೊತ್ತು, ದುಡ್ಡಿಂದ ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು, ಅಮ್ಮೀನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲಿರೋ ಹತ್ರ ಹೇಳಿಸ್ತೀನಿ, ಮತ್ತೆ ಎಲೆಕ್ಷನ್ ಮಾಡಿಸ್ತೀನಿ, ಆವತ್ತು ಅಲ್ಲಿ ನಿಂತು ನಾನೇ ಗೆದ್ದು ತೋರಿಸ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರುವಾಗ ಮೀನಾಗೆ ಅಲ್ಲಿ ತುಂಬಾ ಸಪೋರ್ಟ್ ಇದೆ ಅಲ್ವಾ ಆಂಟಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನೋಡ್ ರೋಹಿಣಿ, ಆ ಸಪೋರ್ಟ್ ಎಲ್ಲ ಯಾವಾಗ್ಲೂ ಹೀಗೆ ಇರೋದಿಲ್ಲ, ಕಾಲ ಬದಲಾದಂಗೆ ಎಲ್ಲ ಬದಲಾಗ್ತಾ ಹೋಗುತ್ತೆ, ನೀರಿನ ಆಳ ಗೊತ್ತಿಲ್ಲದೆ ಈಚೆಗೆ ಹೋಗಿದ್ದಾಳೆ, ಆಳದಲ್ಲಿ ಅವಳನ್ನ ಕರ್ಕೊಂಡು ಹೋಗಿ ಮುಳುಗ್ಸೋದಷ್ಟೇ ನನ್ನ ಜವಾಬ್ದಾರಿ, ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಅಂತ ಸಿಕ್ಕಾಪಟ್ಟೆ ಇದೆ, ಅದ್ಯಾವುದೋ ಅವಳಿಗೆ ಅರ್ಥ ಆಗೋದಿಲ್ಲ, ಹಾಗೆ ಅವಳಿಗೆ ಇಂಗ್ಲಿಷ್ ಓದೋದಕ್ಕೂ ಬರೋದಿಲ್ಲ ಬರೆಯೋದಕ್ಕೂ ಬರೋದಿಲ್ಲ, ಅಂತದ್ರಲ್ಲಿ ಅಲ್ಲಿರೋ ಲೆಕ್ಕಾಚಾರಗಳನ್ನ ಮತ್ತೆ ಸಮಸ್ಯೆಗಳನ್ನ ಇವಳು ಹೇಗೆ ಸುಧಾರಿಸ್ತಾಳೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಗ ಅಯ್ಯೋ ಆಂಟಿ, ಅಮ್ಮೀನನ್ನ ಸಾಮಾನ್ಯವಾದವಳು ಅಂತ ಅನ್ಕೋಬೇಡಿ, ಮನ್ಸು ಮಾಡಿದ್ರೆ ಅವಳು ಏನ್ ಬೇಕಾದ್ರೂ ಕಲಿತಾಳೆ, ನಿಧಾನಕ್ಕೆ ಒಂದೊಂದಾಗಿ ಎಲ್ಲ ಕಲ್ತ್ಕೊಬಿಡ್ತಾಳೆ ಆಂಟಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅಲ್ಲಿವರೆಗೂ ನಾನು ಅವಳನ್ನ ಬಿಡ್ಬೇಕಲ್ಲ, ಅವಳಿಗೆ ಗೊತ್ತಿಲ್ಲದೆ ಇರೋ ತರ ಒಂದು ತಪ್ಪಾಗಿರೋ ಫೈಲ್ಗೆ ಸೈನ್ ಮಾಡಿಸ್ಕೊಬಿಡ್ತೀನಿ, ನಂತರ ಅವಳು ಭ್ರಷ್ಟಾಚಾರ ಮಾಡಿದಾಳೆ ಅಂತ ಅವಳ ಮೇಲೆ ಆರೋಪ ಮಾಡ್ತೀನಿ, ಹಾಗೆ ಸಂಘದಿಂದಾನೇ ಅವಳನ್ನ ತೆಗ್ಸಾಕ್ಬಿಡ್ತೀನಿ, ಆಮೇಲೆ ಅವಳ ಅಧಿಕಾರನ ನಾನ್ ಕಿತ್ಕೊಂಡು ನಾನು ಆ ಪೊಸಿಷನ್ಗೆ ಬರ್ತೀನಿ, ಆಗ ತೋರಿಸ್ತೀನಿ ವಿಶಾಲಾಕ್ಷಿ ಯಾರು ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ ಸೂಪರ್ ಆಂಟಿ, ನೀವ್ ಹೇಳ್ದಂಗೆ ಈ ರೀತಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆ ಮೀನಾಗಿರೋ ಒಳ್ಳೆ ಹೆಸರೆಲ್ಲ ಹಾಳಾಗೋಗುತ್ತೆ, ಆಗ ಯಾರು ಅವಳಿಗೆ ಸಪೋರ್ಟೇ ಮಾಡೋದಿಲ್ಲ ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಈಗ ಸಂಘದಲ್ಲಿ ಅವಳಿಗೆ ಅಧಿಕಾರ ಸಿಕ್ಕಿದೆಯಲ್ಲ, ಅದಕ್ಕೆ ಅವಳಿಗೆ ಕಿರೀಟ ಸಿಕ್ಕಂಗೆ ಅನ್ಕೊಂಡಿರ್ಬೋದೋ ಏನೋ, ಆದ್ರೆ ಅದು ಅವಳಿಗೆ ನೇಣು ಹಗ್ಗ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದನ್ನ ನಾನು ಅವಳಿಗೆ ಗುರುತು ಮಾಡಿ ತೋರಿಸ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಕೋಪದಿಂದ ರೋಹಿಣಿ ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಮೀನಾ ಗೆದ್ಲಲ್ಲ ಅನ್ನೋ ಖುಷಿಲಿ ಸೂರ್ಯ ತೇಲಾಡ್ತಿರ್ತಾನೆ. ನಾನು ಸಿಕ್ಕಾಪಟ್ಟೆ ಖುಷಿಲಿ ಇದ್ದೀನಿ ಕಣೋ ರವಿಗಾನ್, ನಾನು ಹೂವಿನ ವ್ಯಾಪಾರ
ಮಾಡೋ ಸಂಘದ ಅಧ್ಯಕ್ಷರಿದಾರಲ್ಲ ಅವ್ರ ಗಂಡ ಕಣೋ ಅಂತ ಹೇಳಿ ಸೂರ್ಯ ಹೇಳ್ಕೊಂಡು ಖುಷಿ ಪಡ್ತಿರೋವಾಗ ನನ್ಗೂ ಅಷ್ಟೇ ಕಣೋ ಸೂರ್ಯ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಅದಕ್ಕೆ ಹೂವಿನ ಸಂಘದ ಅಧ್ಯಕ್ಷೆ ಅಂತ ಎಲ್ಲರ ಹತ್ರ ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಅಯ್ಯೋಲೆ ರವಿಗಾನ್, ನಿನ್ಗೆ ಯಾರ್ಯಾರ ಹತ್ರ ಹೇಳ್ಬೇಕು ಅನ್ಸುತ್ತೋ ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ ಬಾರೋ, ಪರವಾಗಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ, ಮದ್ವೆಗ್ ಮುಂಚೆ ನೀನ್ ಏನಾಗ್ತೀಯೋ, ನಿನ್ ಜೀವನ ಹಾಳಾಗೋಗುತ್ತಲ್ಲ, ಏನ್ ಮಾಡೋದು ಅಂತ ಎಲ್ರು ಭಯ ಪಡ್ತಾ ಇದ್ವಿ ಕಣೋ. ಹೇಳ್ಬೇಕು ಅಂತಂದ್ರೆ ಇನ್ಮೇಲೆ ನಿನ್ನಿಂದ ಏನು ಸಾಧ್ಯನೇ ಇಲ್ಲ, ನಿನ್ಗೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಮ್ಮನೇ ಸುಮ್ನಾಗ್ಬಿಟ್ಟಿದ್ರು ಅಂತ ಹೇಳಿ ರವಿ ಹೇಳ್ತಿರೋವಾಗ, ಲೋ ರವಿಗ, ನಾನು ಅಷ್ಟೊಂದು ಕೆಟ್ಟವನಾಗಿದ್ದೇನೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಷ್ಟೊಂದೆಲ್ಲ ಏನು ಇಲ್ಲ ಕಣೋ ಸೂರ್ಯ, ಆದ್ರೆ ಸ್ವಲ್ಪ ಮಾತ್ರ. ಆಗ ಕುಡ್ಕೊಂಡ್ ಬರ್ತಾ ಇದ್ದೆ, ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಬಂದ್ಮೇಲೆ ನಿನ್ ಜೀವನದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಕಣೋ ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಲೋ ರವಿಗ, ಬೆಳಗ್ಗೆ ಕರೆಕ್ಟಾಗೆ ಹೋಗ್ತಿತ್ತು ಕಣೋ, ಏನೋ ರಾತ್ರಿ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ತಗೊಂಡ್ ಬರ್ತಾ ಇದ್ದೆ ಅಷ್ಟೇನೆ, ಅದೇನ್ ತಪ್ಪೇನೋ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಸರಿ ಬಿಡೋ ಸೂರ್ಯ, ಇತ್ತೀಚೆಗೆ ನೀನ್ ಅಷ್ಟೊಂದು ಕುಡಿಯೋದಿಲ್ವಲ್ಲ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಅಂತ ಹೇಳಿ ರವಿ ಹೇಳ್ತಿರ್ತಾನೆ. ಆದ್ರೂ ರವಿಗಾನ್, ನೀನ್ ಹೇಳಿದ್ಮೇಲೆ ಕಣೋ ನನ್ಗೆ ಇವಾಗ ಜ್ಞಾಪಕ ಬರ್ತಾ ಇದೆ, ಈ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ನಾನೇನು ತಗೊಂಡೇ ಬರ್ಲಿಲ್ಲ ಕಣೋ. ಮೀನಮ್ಮ ಗೆದ್ದಿರೋ ಖುಷಿಲಿ ಒಂದ್ 90 ತಗೊಂಡ್ಬಿಟ್ಟಿದ್ರೆ ಸಖತ್ತಾಗಿರ್ತಾ ಇತ್ತು ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಹಾ ಇರುತ್ತೆ ಅಂತ ಹೇಳ್ಕೊಂಡು ಮೀನ ಹಾಲು ತಗೊಂಡು ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆನೆ ಸೂರ್ಯ ಮತ್ತೆ ರವಿ ಇಬ್ರು ಕೂಡ ಶಾಕ್ ಆಗಿ ನಿಂತ್ಕೋತಾರೆ. ಮೀನಮ್ಮ ಬಾರಮ್ಮ, ನೀನ್ ಯಾವಾಗ್ಲೇ ಬಂದೆ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ನೋಡಿ ನೀವ್ ಈ ರೀತಿ ಎಲ್ಲ ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಮೀನಮ್ಮ, ನೀನ್ ಗೆದ್ದಿರೋದಕ್ಕೆ ಎಲ್ರಿಗೂ ಪಾರ್ಟಿ ಕೊಡ್ಬೇಕು ತಾನೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ನೋಡ್ರಿ ಇಷ್ಟ ದಿವಸ ನೀವು ಕುಡ್ಕೊಂಡ್ ಬಂದ್ರಿ ಓಕೆ, ಆದ್ರೆ ನೀವೇನಾದ್ರೂ ಇನ್ಮೇಲೆ ಕುಡಿದು ಗಲಾಟೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಹೂವಿನ ಸಂಘದ ಅಧ್ಯಕ್ಷ ಗಂಡ ಕುಡ್ಕೊಂಡು ತಿರ್ಗಾಡ್ತಾ ಇದ್ದಾನೆ ಅಂತ ಎಲ್ಲರೂ ನನ್ ಮರ್ಯಾದೆ ತೆಗಿತಾರೆ, ಅದಕ್ಕೆ ಇನ್ಮೇಲೆ ನೀವು ಕುಡಿಬಾರ್ದು ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಶಾಕ್ ಆಗ್ತಾನೆ. ಮೀನಮ್ಮ, ಏನೇ ನೀನು ಇಷ್ಟೊಂದು ದೊಡ್ಡ ಆರ್ಡರ್ ಎಲ್ಲ ಹಾಕ್ತಾ ಇದ್ಯಾ? ಹಂಗಿದ್ರೆ ಒಂದ್ ಕೆಲಸ ಮಾಡ್ತೀನಿ, ನೀನ್ ಅಧ್ಯಕ್ಷ ಆದಲ್ಲ, ಅದಕ್ಕೆ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತೊಂದ್ ದಿವಸ ಕುಡ್ಕೊಂಡ್ ಬರ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದೆಲ್ಲ ಆಗೋದಿಲ್ಲ, ನೀವ್ ಇನ್ಮೇಲೆ ಕುಡಿಬಾರ್ದು, ನಮ್ಗಿರೋ ಹೆಸರನ್ನ ನಾವು ಹಾಳು ಮಾಡ್ಕೋಬಾರ್ದಿರಿ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಇದಕ್ಕೆ ಅನ್ಸುತ್ತೆ ಎಲ್ಲಾ ಗಂಡದ್ರು ತಮ್ಮ ಹೆಂಡತಿರ್ನ ಜಾಸ್ತಿ ಬೆಳಿಬಾರ್ದು ಅಂತ ತಡೆಯೋದು ಅಂತ ಹೇಳಿ ಸೂರ್ಯ ಗೊಂಡ್ಗಾಡ್ತಿರೋವಾಗ ಮೀನಾ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ನಂತರ ಹೌದು ರವಿ, ನೀವು ಮತ್ತೆ ಶ್ರುತಿ ಯಾವ ಊರಿಗೆ ಟೂರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ಅದಕ್ಕೆ ರೆಡಿ ಆಗಿದ್ದೀವಿ, ಎಲ್ಲ ನೀತು ಇಂದಾನೆ, ಏನ್ ಮಾಡೋದು, ಅವಳು ಶುರು ಮಾಡ್ತಿರೋ ಅಂಗಡಿಗೆ ನನ್ನ ಹೆಸರನ್ನ ಇಟ್ಬಿಟ್ಟಿದ್ದಾಳೆ, ನಾನು ಅವಳ ಹತ್ರ ಆಲ್ರೆಡಿ ಹೇಳ್ದೆ ಅದಕ್ಕೆ, ಆದ್ರೂ ಅವಳು ನನ್ನ ಮಾತನ್ನ ಕೇಳ್ದೆ ಅಂಗಡಿಗೆ ಅದೇ ಹೆಸರು ಇಟ್ಟಿದ್ದಾಳೆ, ಈಗ ಅಂಗಡಿ ಓಪನಿಂಗ್ ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ಹಾಕಿದ್ದಾಳೆ, ಅದನ್ನ ರೆಸ್ಟೋರೆಂಟ್ ಬೇರೆ ಕಳಿಸಿದಾಳೆ ಅಂತ ಹೇಳಿ ರವಿ ಹೇಳ್ತಿರೋವಾಗ, ಅಷ್ಟೊಂದು ದುರಾಂಕಾರನ ಅವಳಿಗೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಕಣ ಸೂರ್ಯ, ಇದರಿಂದ ಶ್ರುತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ, ಅವಳು ಅಂಗಡಿ ಓಪನ್ ಮಾಡ್ಬೇಕಾದ್ರೆ ನಾವ್ ಇಲ್ಲಿ ಇರಬಾರ್ದು ಅಂತ ಹೇಳ್ತಿದ್ಲು, ಅದಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತಿದ್ಲು, ಅದಕ್ಕೆ ಕಣೋ ಈ ಟ್ರಿಪ್ ಅರೇಂಜ್ ಮಾಡಿದ್ದು ಅಂತ ಹೇಳಿ ರವಿ ಹೇಳ್ತಾನೆ. ನಂತರ ಹೌದು ಅದಕ್ಕೆ ಈ ಐಡಿಯಾ ನಿಮ್ದೇ ತಾನೆ ಅಂತ ಹೇಳಿ ರವಿ ಕೇಳಿದಾಗ, ಹೌದು ರವಿ, ನಾನೇ ಹೇಳಿದ್ದು, ಒಂದ್ ಸಮಸ್ಯೆ ಅಂತ ಬಂದಾಗ ಅದ್ರ ಎದುರುಗಡೆ ನಿಂತ್ಕೊಂಡು ಫೇಸ್ ಮಾಡೋದಕ್ಕಿಂತ ಅದನ್ನ ಕಿವಿಗೆ ಹಾಕೊಳ್ದೆ ನಮ್ಮ ಪಾಡಗ್ನ ಹೊರಟೋದ್ರೆ ಒಳ್ಳೇದಲ್ವಾ, ಆಗ್ಲೂ ಈ ಸಮಸ್ಯೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮೀನಾ ಹೇಳ್ತಾಳೆ. ಇಷ್ಟೆಲ್ಲ ನಡೆದಿದ್ಯಾ, ಇರ್ಲಿ ಲೋ ರವಿಗ, ನೀವ್ ಯಾವತ್ತೋ ಟೂರ್ಗೆ ಹೋಗೋದು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಿನ್ನೂ ಡಿಸೈಡ್ ಮಾಡಿಲ್ಲ ಕಣೋ, ಟೂರ್ಗೆ ಹೋಗ್ಬೇಕು ಅಂತಂದ್ರೆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬೇಕಾಗತ್ತೆ, ಇತ್ತೀಚೆಗೆ ಕಸ್ಟಮರ್ ಬರೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ದಿಢೀರ್ ಅಂತ ರಜಾ ಮಾಡಿದ್ರೆ ಬರೋ ಕಸ್ಟಮರ್ಗಳು ಆಮೇಲೆ ಬರ್ತಾರೋ ಇಲ್ವೋ, ಅದು ಅಲ್ಲದೆ ಈ ಟ್ರಿಪ್ ಡೇಟ್ ಬೇರೆ ವೀಕೆಂಡ್ ಅಲ್ಲೇ ಇದೆ ಕಣೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ, ಸರಿ ಒಂದ್ ಕೆಲಸ ಮಾಡೋ ಸೂರ್ಯ, ನಾವು ವಾಪಸ್ ಬರೋವರೆಗೂ ನೀನು ಮತ್ತೆ ಅದಕ್ಕೆ ಇಬ್ರು ರೆಸ್ಟೋರೆಂಟ್ ನೋಡ್ಕೊಳ್ರು ಅಂತ ಹೇಳಿ ರವಿ ಕೇಳಿದಾಗ, ಏನು ನೀನು ನಿಮ್ಮ ಅದಕ್ಕೆ ಇವಾಗ ಮುಂಚಿನ ತರ ಹೂ ಮಾರೋಳಲ್ಲ ಕಣೋ, ಆ ಸಂಘದ ಅಧ್ಯಕ್ಷೆ, ಹಂಗಿದ್ಮೇಲೆ ತುಂಬಾ ಕೆಲಸ ಇರುತ್ತಪ್ಪ, ಅದು ಅಲ್ಲದೆ ನಾವ್ ಹೇಗೋ ನಿಮ್ ಹೋಟೆಲ್ ನೋಡ್ಕೊಳಕಾಗತ್ತೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನೋಡೋ ಸೂರ್ಯ, ನಾನೇನು ನಿನ್ ಒಪಿನಿಯನ್ ಕೇಳ್ತಾ ಇಲ್ಲಪ್ಪ, ಈ ಐಡಿಯಾನ ಅದಕ್ಕೇನೆ ಕೊಟ್ಟಿರೋದು, ಅದಕ್ಕೆ ನೀನು ಮತ್ತೆ ಅದಕ್ಕೇನೆ ರೆಸ್ಟೋರೆಂಟ್ ನ ನೋಡ್ಕೋಬೇಕು ಅಂತ ಹೇಳಿ ರವಿ ಹೇಳ್ತಿರೋವಾಗ, ಸರಿ ಅಂತ ಮೀನಾ ಒಪ್ಕೋತಾಳೆ. ಮೀನಮ್ಮ, ಈ ಐಡಿಯಾನು ನೀನೇ ಕೊಟ್ಟಿದ್ದ ಅಂತ ಹೇಳಿ ಸೂರ್ಯ ಕೇಳಿದಾಗ, ಹೌದು ರೀ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಕಣೆ ಮೀನಾ, ನಾವ್ ಇವಾಗ ಇರೋಂತ ಬಿಸಿಗೆ ಇದೆಲ್ಲ ನೋಡ್ಕೊಳಕ್ ಆಗುತ್ತೇನೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ನೋಡ್ರಿ, ಸಂಘದ ಕೆಲಸ ಎಲ್ಲ ನನ್ಗೆ ವಾರದಲ್ಲಿ ಒಂದ್ ದಿವಸ ಅಷ್ಟೇ ಇರೋದು, ಅದೆಲ್ಲ ಏನೋ ದೊಡ್ಡ ಸಮಸ್ಯೆ ಅಲ್ಲ, ಇವಾಗ ಸದ್ಯಕ್ಕೆ ರವಿ ಮತ್ತೆ ಶ್ರುತಿ ಮಧ್ಯೆ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು, ಶ್ರುತಿ ಮತ್ತೆ ಮನೆಗೆ ವಾಪಸ್ ಬರ್ಬೇಕು ಅಂತಂದ್ರೆ ಇವರಿಬ್ರು ಆಚೆ ಕಡೆ ಹೋಗ್ಲೇಬೇಕು ರೀ, ಸುತ್ತಾಡ್ಕೊಂಡು ಜೊತೆಲೆ ಇದ್ದು ಬಂದ್ರು ಅಂತಂದ್ರೆ ಇಬ್ಬರ ಮಧ್ಯೆ ಇರೋ ಮನಸ್ತಾಪ ಕೂಡ ಕಡಿಮೆ ಆಗುತ್ತೆ, ಆಮೇಲೆ ಆ ನೀತು ಸಮಸ್ಯೆಯಿಂದನೂ ಸ್ವಲ್ಪ ಹೊರಗಡೆ ಬರ್ತಾರೆ, ಅದಕ್ಕೆ ಹೋಟೆಲ್ನ ನಾವಿಬ್ಬರೇ ನೋಡ್ಕೋತೀವಿ ಅಂತ ಹೇಳ್ದೇರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಂಗ, ಸರಿ ಆಯ್ತು ಬಿಡು, ಯಾವಾಗ್ಲೂ ಡ್ರೈವಿಂಗ್ ಕೆಲಸ ಮಾಡ್ಕೊಂಡೆ ಬೋರ್ ಆಗ್ತಿತ್ತು, ಹೋಟೆಲ್ ನೋಡ್ಕೊಳ್ಳೋದು ಒಂದ್ ರೀತಿ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ, ಸರಿ ಆಯ್ತು ಬಿಡೋ ರವಿಗಾನ್, ನೀನ್ ಹೋಗ್ಬಾರೋ, ನಾವು ನೋಡ್ಕೋತೀವಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ರವಿ ಖುಷಿಯಾಗಿ ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.